ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಂದು ತೆಲಂಗಾಣದಲ್ಲಿ ಬರುತ್ತೆ, ಯಾದಗಿರಿ ಅಂತೇಳಿ. ಸೊ ನಾವು ಎಂಟ್ರಿಗೇನೆ ಇಲ್ಲಿ ಕೋನೇರ್ಗೆ ಬಂದ್ವಿ. ಇಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಮೇಲೆ ದರ್ಶನಕ್ಕೆ ಹೋಗ್ಬೇಕು. ಇಲ್ಲಿಂದ ಎರಡು ಆಪ್ಷನ್ ಇದೆ. ನಾವು ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲೇ ಕಾಲ್ನಡಿಗೆ ದಾರಿ ಒಂದಿರುತ್ತೆ. ಮತ್ತೆ ಇನ್ನೊಂದು ವೆಹಿಕಲ್ ಅಲ್ಲಿ ಹೋಗ್ಬೋದು. ನಮ್ ಓನ್ ವೆಹಿಕಲ್ ಬಿಡ್ತಾರೆ, ಪ್ಲಸ್ ಫ್ರೀ ಬಸ್ಸಸ್ ಎಲ್ಲ ಇರುತ್ತೆ. ಅಪ್ ಟು 12 o'clock ಗಂಟ ಇರುತ್ತಂತೆ. ಸೊ ನೀವು ಮ್ಯಾಕ್ಸ್ ಕಾರಲ್ಲಿ ಏನಾದ್ರು ಬಂದಾಗ ಕೆಳಗಡೆನೆ ಕಾರ್ ಪಾರ್ಕ್ ಮಾಡ್ಕೊಂಡು ಹೋದ್ರೆ ಬರೀ 50 rupees ಅಲ್ಲೇ ಮುಗಿದೋಗುತ್ತೆ. ಇಲ್ಲ ನೀವು ಮೇಲ್ ಹೋಗ್ಬೇಕು ಅಂತಂದ್ರೆ 500 rupees ಚಾರ್ಜ್ ಮಾಡ್ತಾರೆ. ಇದ್ರಲ್ಲಿ ಮೇನ್ ಥಿಂಗ್ ಏನು ಅಂತಂದ್ರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಈ ರಶ್ ಅಲ್ಲಿ ನಮ್ನ 1 hour ಅಲ್ಲಿ ಎಂಟ್ರಿ ಗೇಟ್ ಹತ್ರ ನಿಲ್ಸ್ಬಿಟ್ಟಿದ್ರು. ಸೊ ಇದನ್ನ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೋನೇರ್ ಹತ್ರ ಬಂದು ನಾವು ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಕಾರ್ನ ಅಲ್ಲಿ ಹಾಕ್ಬಿಟ್ಟು ಮತ್ತೆ ಫ್ರೀ ಬಸ್ಸು ಇಲ್ಲ ಅಂದ್ರೆ ಇವಾಗ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನಿಂಗ್ ಅಲ್ಲಿ ಇದೀವಿ. ದರ್ಶನಕ್ಕೆ ಫ್ರೀನೂ ಇದೆ ಮತ್ತೆ ಆನ್ಲೈನ್ ಬುಕಿಂಗು ಇದೆ. ನಿಮ್ಗೆ ಅದ್ರ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಹೋಗ್ತಾ ಮುಂದೆ ಕೊಡ್ತೀನಿ ಬನ್ನಿ. ಮತ್ತೆ ಮೇಲೆ ಹೋಗಿದೀವಿ ಅಂತಂದ್ರೆ ಅಲ್ಲಿ ಮೇಲೆ ಯಾವ್ದು ರೂಮ್ಸ್ ತರ ಸಿಗೋದಿಲ್ವಂತೆ ಸ್ನಾನ ಮಾಡಕ್ಕಾಗ್ಲಿ. ಈಗ ದೇವಸ್ಥಾನ ಬಂದು ಅಲ್ಲಿ ಬರುತ್ತೆ. ಈ ಬೆಟ್ಟ ಕಾಣಿಸಿದೆಯಲ್ಲ, ಈ ಬೆಟ್ಟದ ಹಿಂದೆನೆ ಬರುತ್ತೆ. ಕಾಲ್ನಡಿಗೆಯಲ್ಲಿ ಬರೋರ್ಗೆ ಆ ಕಡೆಯಿಂದನೂ ಇದೆ. ಸೊ ಇಲ್ಲಿ ವೆಹಿಕಲ್ ಇಂದ ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಫುಲ್ ಒಂಚೂರು ಲೆಫ್ಟ್ ಹೋದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಡ್ತೀರಾ. ರೈಟ್ ತಗೊಂಡ್ರೆ ಸ್ವಲ್ಪ ಮೈನ್ ರೋಡ್ ಬರುತ್ತೆ. ಆ ಮೈನ್ ರೋಡ್ ಥ್ರೂ ಬಂದ್ರೆ ನಾವು ಡೈರೆಕ್ಟ್ ಈ ಕೋನೇರ್ಗೆ ಕನೆಕ್ಟ್ ಆಗ್ತೀವಿ. ಸೊ ಈ ಕೋನೇರಿಂದ ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂಚೂರು ರಿಟರ್ನ್ ಹೋಗ್ಬಿಟ್ರೆ ವಾಪಸ್ ಅಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತೀವಿ. ಇಲ್ಲ ಅಂದ್ರೆ ಅಲ್ಲಿ ಫ್ರೀ ಬಸ್ ಅವೈಲಬಿಲಿಟಿ ಇರುತ್ತೆ. ಫ್ರೀ ಬಸ್ ಅಲ್ಲಿ ನಾವು ಹತ್ಕೊಂಡು ಆರಾಮಾಗಿ ದರ್ಶನಕ್ಕೆ ಹೋಗ್ಬೇಕು. ಇದು ಎನ್ವಿರಾನ್ಮೆಂಟ್ ಅಂತೂ ಸಖತ್ತಾಗಿದೆ. ಈ ಬಿಸಿಲಿಗೆ ಈ ನೀರಿಗೆ ಸರಿಯಾಗೈತೆ. ಟೆಂಪರೇಚರ್ ಅಂತೂ ಇಲ್ಲಿ 36 ಇಂದ 38 ಗಂಟೆ ಇದೆ. ನಾನು ನೋಡ್ಬೋದು ಇಲ್ಲಿ ಕೆಳಗಡೆ ಬಟ್ಟೆ ಹಾಕೊಂಡು ಇದ್ರ ಮೇಲೆ ನಿಂತಿದ್ದೀನಿ. ಇಲ್ಲಿ ನಿಂತ್ಕೊಂಡ್ರೆ ಕಾಲ್ ಸುಡೋ ಲೆವೆಲ್ಗೆ ಆಗ್ತೈತೆ, ಆ ಲೆವೆಲ್ಗೆ ಆಗ್ತಿದೆ. ಇಲ್ಲಿ 2 ನಿಮಿಷ ನಿಂತ್ಕೊಳಕ್ ಆಗ್ತಿಲ್ಲ. ಸೊ ಇಷ್ಟೊತ್ತು ಲಾಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೆಂದೋಗಿರೋ ಬನಿಯನ್ ಒಂದು ಹಾಕಿ ಅದ್ರ ಮೇಲೆ ನಿಂತ್ಕೊಂಡಿದ್ದೀನಿ. ನೀವು ಕೋನೇರ್ಗೆ ಎಂಟ್ರಿ ಆದ ತಕ್ಷಣ ಈ ತರ ಇರುತ್ತೆ. ಸೊ ನೀವು ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ವೆಹಿಕಲ್ ಫ್ರೀ ಪಾರ್ಕಿಂಗ್ ಎಲ್ಲ ಇದೆ. ಸೊ ಇಲ್ಲಿಂದ ಎಂಟ್ರೆನ್ಸ್ ಆಗ್ಬಿಟ್ಟು ಒಳಗಡೆ ನೀವು ಕೋನೇರ್ ಸ್ನಾನ ಮುಗಿಸ್ಕೊಂಡು ಡೈರೆಕ್ಟ್ ಈಗ ಫ್ರೀ ಬಸ್ಗೆ ನಾವು ಹೊರಡ್ತಾ ಇದೀವಿ. ಈಗ ಫೈನಲಿ ನಾವು ಮೇಲೆ ಬಂದ್ವಿ ದೇವಸ್ಥಾನದ ಹತ್ರ. ಒಳಗಡೆ ಎಲ್ಲ ಅಲೋ ಇಲ್ಲ, ಕ್ಯಾಮ್ರಾ ರೆಕಾರ್ಡಿಂಗ್ ಎಲ್ಲ. ಆಕ್ಚುಲಿ ಫೋನ್ ಇಂದಾನೆ ತಗೊಂಡ್ ಹೋಗಲ್ಲ. ಆಕ್ಚುಲಿ ಆಟೋದಲ್ಲಿ ಬಂದ್ವಿ ನಾವು. ಫ್ರೀ ಬಸ್ ಎಲ್ಲ ಫುಲ್ ರಶ್ ಇತ್ತು. ಸೊ ಆಟೋದಲ್ಲಿ ಆದ್ರೆ ಸ್ವಲ್ಪ ಒಂದ್ ರೌಂಡ್ ಹಾಕೊಂಡು ಸುತ್ಕೊಂಡ್ ಬರ್ತಾರೆ. ಸೊ ದರ್ಶನಕ್ಕೆ ದೊಡ್ಡ ಕ್ಯೂ ಇದೆ. ಒಳ್ಳೆ ತಿರುಪತಿ ಎಲ್ಲ ಎಂಟ್ರೆನ್ಸ್ ಕೊಟ್ಟಂಗ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದೆಲ್ಲ ಫುಲ್ ಶೀಟ್ಸ್ ಇದೆ. ಈ ಬಿಸಿಲಲ್ಲಿ ಕಾಲ್ ಸ್ವಲ್ಪ ಸಮಾಧಾನ ಆಗ್ತಿದೆ. ನನ್ ಜೊತೆ ನಮ್ಮ ಅಣ್ಣನ ಮಗ ಬಂದವನೇ, ಅವ್ನು ಫುಲ್ ಜೋಶು. ವಿಡಿಯೋದಲ್ಲಿ ನಾನು ಬರ್ತೀನಿ ಅಂತ. ಹಾಯ್ ಗೈಸ್. ಇಲ್ಲಿ ಕೆಳಗಿಂದ ಮೇಲೆ ಬಂದಿದ ತಕ್ಷಣ ನಮ್ಗೆ ಎಂಟ್ರಿ ಈ ತರ ಇರುತ್ತೆ. ಇದರಲ್ಲಿ ಆಕ್ಚುಲಿ ನಾವು ಫ್ರೀ ದರ್ಶನ ಬರ್ಬೇಕಂದ್ರೆ ಅದರಿಂದ ಬರ್ಬೇಕು. ಅದು ಫ್ರೀ ದರ್ಶನ ಬರ್ಬೇಕಂದ್ರೆ ಫುಲ್ ಇದೇ ಬಂದಿರೋ ಸ್ಟೆಪ್ಸ್ ಇಂದಾನೆ ವಾಪಸ್ ಹೋಗ್ಬಿಟ್ಟು ಅಲ್ಲಿಂದ ಮೊಬೈಲ್ಸ್ ಎಲ್ಲ ಸರೆಂಡರ್ ಮಾಡ್ತೀವಲ್ಲ, ಮೀನ್ಸ್ ಸೇಫ್ಟಿಗೆ ಕೊಡ್ತೀವಲ್ಲ, ಅಲ್ಲಿ ಇಟ್ಬಿಟ್ಟು ಒಳಗಡೆಯಿಂದ ಬಸ್ ಸ್ಟಾಪ್ ಇಂದ ಒಳಗಡೆ ಹಿಂಗ್ ಒಳಗಡೆ ತಿರ್ಕೊಂಡೆಲ್ಲ ಬರ್ಬೇಕು. ಸೊ ಮೇ ಬಿ ಒಂದು 20-30 ನಿಮಿಷ ವಾಕ್ ಇದೆ ಒಳಗಡೆ. ಸೊ ಇಲ್ಲ ನೀವು ಒಳಗಡೆ ಸ್ಪೆಷಲ್ ಎಂಟ್ರಿ ಹೋಗ್ತೀರಾ ಅಂದ್ರೆ 150 ಮತ್ತೆ 300 rupees ಇದೆ. ನಿಮ್ಗೆ ಇಲ್ಲಿಂದಾನೆ ಸೀದಾ ಹಿಂಗೆ ಹೋದ ತಕ್ಷಣ ಇಲ್ಲಿ ಲೆಫ್ಟ್ ರೈಟ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರೊಳಗಡೆಯಿಂದಾನೆ ನೀವು ಸೀದಾ ಹೋಗ್ಬೋದು. ಕಲರ್ ಪೇಂಟ್ ಮಾಡಿರೋ ಗೋಲ್ಡ್ ಕಲರ್ ಏನು ಕಾಣಿಸ್ತಿದೆಯೋ ಅದ್ರೊಳಗಡೆ ಸಾಕಾಗಿದೆ. ಒಳಗಡೆ ಹೋಗ್ತಿರೋ ಅಷ್ಟು ಫುಲ್ ಒಂದೊಳ್ಳೆ ಗೋಲ್ಡ್ ಇದ್ರಲ್ಲಿ ನಡ್ಕೊಂಡು ಹೋಗ್ತಿದೀವಿ ಅನ್ನೋ ತರ ಅನ್ಸುತ್ತೆ. ಬಟ್ ಅದು ಮೊಬೈಲ್ ಎಲ್ಲ ಕ್ಯಾರಿ ಮಾಡಕ್ ಬಿಟ್ಟಿರ್ಲಿಲ್ಲ, ಸೊ ಅದಕ್ಕೆ ರೆಕಾರ್ಡ್ ಮಾಡ್ಲಿಲ್ಲ. ಟೆಂಪಲ್ ಅಂತೂ ಮಸ್ತ್ ಆಗೈತೆ. ಇದು ಒಂಥರ ಒಳಗಡೆ ಇಳಿದು ಹೋದ ತಕ್ಷಣ ಒಳಗಡೆ ಅಂಡರ್ ಗ್ರೌಂಡ್ ಹೋದಂಗೆ ಇರುತ್ತೆ. ಅದು ಕೆಳಗೆ ಹೋಗಿ ಬೇಸ್ಮೆಂಟ್ ಅಲ್ಲಿ ಈಗ ಡೂಪ್ಲೆಕ್ಸ್ ಮನೆಯಲ್ಲಿ ವಾಕ್ ಮಾಡಿದ್ರೆ ಹೆಂಗಿರುತ್ತೆ ಸೇಮ್ ಅದೇ ತರ ಮೆಸಿ ಇರುತ್ತೆ. ಪ್ಲಸ್ ಆ ಸ್ಟೋನ್ಸ್ ಅಲ್ಲಿ ಫುಲ್ಲು ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ನಾವು ಆಚೆ ಬಂದಿದ ತಕ್ಷಣ ಇದು ವೈಟಿಂಗ್ ಏರಿಯಾ. ನಾವು ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡೆಲ್ಲ ರೆಸ್ಟ್ ಮಾಡಿದ್ವಿ. ಇನ್ ಬಿಟ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಲಡ್ಡು ಕೌಂಟರ್ ಇದೆ. ಇಲ್ಲಿ ನೋಡ್ತಿದ್ರಲ್ಲ, ಇದು ಲಡ್ಡು ಕೌಂಟರು. ಲಡ್ಡು ಬಂದು 30 ರೂಪಾಯಿ. ಇನ್ನು ಪುಲಿಹೋರ ಅದೆಲ್ಲ ಕೊಡ್ತಾರೆ. ರೈಸ್ ಅದು 20 rupees ಇರುತ್ತೆ. ಸೊ ಆರಾಮಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನಕ್ಕಂತೂ. ಸೊ ನೀವು ಲಡ್ಡು ಎಷ್ಟು ಬೇಕಾದ್ರೂ ತಗೋಬಹುದು. ಇದು ಬಂದು ಇಲ್ಲಿ ರೈಟ್ ಸೈಡ್ ಅಲ್ಲಿ ಲಡ್ಡು ಕೌಂಟರ್ ಇದೆ. ನಾವು ಕೆಳಗೆ ಹೋಗ್ತೀವಿ ಅಂದ್ರೆ ಎಕ್ಸಿಟ್ ಆಗುತ್ತೆ ಇದು. ಸೊ ನಾವು ದರ್ಶನಕ್ಕೆ ಯಾವುದೇ ತರ ಇದ್ರೊಳಗಡೆ ಹೋಗಕ್ ಬರಲ್ಲ. ಈಗ ತೋರಿಸ್ತಿದ್ದೀನಲ್ಲ ಅದ್ರಲ್ಲಿ. ಸೊ ನೀವೇನೇ ಇದ್ರು ಬರ್ಬೇಕಂದ್ರೆ ಫುಲ್ ಕೆಳಗಡೆ ಬಸ್ ಸ್ಟಾಪ್ ಇಂದ ಇಳ್ಕೊಂಡು ಹಿಂಗೆ ಒಳಗಡೆ ನಡ್ಕೊಂಡ್ ಬರ್ಬೇಕು. ಇಲ್ಲ ಸ್ಪೆಷಲ್ ದರ್ಶನ ಕೊಟ್ಟು ಹೋಗ್ತೀವಿ ಅಂತಂದ್ರೆ 150 to 300 rupees. ಸೊ ಇಲ್ಲಿ ಟಿಕೆಟ್ಸ್ ಇಲ್ಲಿ ಬುಕಿಂಗ್ ಇದೆ. ಇಲ್ಲೊಂದು ಬೂತ್ ಇದೆ. ಆ ಬೂತ್ ಅಲ್ಲಿ ಬುಕ್ ಮಾಡ್ಕೊಂಡಾದ್ರೂ ಹೋಗ್ಬೋದು ನೀವು. ಈ ಕಡೆಯಿಂದ ನಾವು ಆಚೆಯಿಂದ ನೋಡೋದಾದ್ರೆ ಈ ತರ ಕಾಣಿಸುತ್ತೆ. ಸೇಮ್ ಒಳಗಡೆ ಫುಲ್ ಗೋಲ್ಡ್ ಪೈಂಟೆಡ್ ಪ್ಲಸ್ ವಿತ್ ಏನ್ ಲೈಟಿಂಗ್ ಸೆಟಪ್ ಇರುತ್ತೋ ಕಂಪ್ಲೀಟ್ ಗೋಲ್ಡ್ ಕಲರ್ ಇರುತ್ತೆ. ಒಂಥರ ಫೀಲ್ ಅದು ಹೆಂಗಿರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಗಣಿಗಳ ಒಳಗಡೆ ಮೀನ್ಸ್ ಗೋಲ್ಡ್ ಗಣಿಗಳು ಇರುತ್ತಲ್ಲ, ಸೇಮ್ ಅದೇ ತರ ಫೀಲ್ ಸಿಗುತ್ತೆ ಒಳಗಡೆ ಹೋಗ್ತಾ ಇದ್ರೆ. ಸೊ ಇದು ಎಕ್ಸಿಟ್ ಬಂದು ಈ ಕಡೆಯಿಂದ ಇದೆ. ಸೊ ಇವತ್ತಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನ ವಿಡಿಯೋ ಮುಗೀತು ಇಲ್ಲಿಗೆ.
ಈಗ ಚಾರ್ಮಿನಾರು ಮತ್ತೆ ಒಂದ್ ಸ್ವಲ್ಪ 3-4 ಪ್ಲೇಸಸ್ ಇದೆ, ಅದನ್ನೆಲ್ಲ ಕವರ್ ಮಾಡ್ಕೊಂಡು ಅದು ಸೆಪರೇಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸಿಗೋಣ, ಬಾಯ್ ಬಾಯ್. ಬಾಯ್.